ಈಗ ಡೋರ್ ಹತ್ರ ಹೋಗಿ. So this is a wonderful and beautiful invitation that we received from the Honorable President of India. We are honored and thrilled. We will definitely be there for the dinner. This is beautiful with all the crafts that are represented over here in the invitation. As I said, it is beautiful and it is wonderful to see that these crafts are finally getting the kind of exposure that is needed for them. And we are thrilled and we are honored. ಶ್ರೀ ತೇಜಸ್ ಸಾಹೇಬ್ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಪುಷ್ಪಾಂಜಲಿಯನ್ನ ಮಾನ್ಯ ಶ್ರೀ ತೇಜಸ್ ಸಾಹೇಬರು ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಚಿಕ್ಕಮಗಳೂರು ಪ್ರತಿಯೊಂದು ಧರ್ಮದಲ್ಲಿ ಏನು ಹೇಳ್ತಾರೆ, ಮಾನವೀಯತೆಯನ್ನು ಇಟ್ಕೊಳ್ಳಿ, ಒಳ್ಳೆದನ್ನೇ ಮಾಡಿ, ನಿಮ್ಮ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಕೂಡ ಹೇಳ್ತೇವೆ ಹೊರತು ಯಾವ ಧರ್ಮದಿಂದ ನೀವು ಅನ್ಯಾಯ ಮಾಡಿ ನೀವು ಯಾವ ರೀತಿಯಲ್ಲಿ ಯಾರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಲ್ಲ. ಪ್ರತಿಯೊಂದು ಧರ್ಮದವರು ಹಿಂದೂ ಧರ್ಮ ಇರ್ಬೋದು, ಕ್ರಿಸ್ತಾನ್ ಧರ್ಮ ಇರ್ಬೋದು, ಕ್ರೈಸ್ತರ ಇರ್ಬೋದು, ಜೈನರು ಇರ್ಬೋದು, ಬುದ್ಧರು ಇರ್ಬೋದು ಅಥವಾ ಸಿಖ್ಖರು, ಪ್ರತಿಯೊಂದು ಅದರಲ್ಲಿ ಸಮೇತ ಇವತ್ತು ನಾವು ಈ ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನವನ್ನು ಯುವ ದಿನಾಚರಣೆಯನ್ನು ಆಚರಿಸ್ತೀವಿ. ಕಲೆ ಮತ್ತು ಸಂಸ್ಕೃತಿ, ಕ್ರೀಡೆ ಜಗತ್ತಿನಲ್ಲೇ ವಿಶೇಷ ಸ್ಥಾನವನ್ನ ಗಳಿಸಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಭವ್ಯವಾದ ಕಲೆ, ಸಾಂಸ್ಕೃತಿಕ ಕ್ರೀಡೆ ಚಟುವಟಿಕೆಗಳು ಯುವ ಜನರನ್ನ ಒಗ್ಗೂಡಿಸಿ ಪರಸ್ಪರ ವಿಶ್ವಾಸವನ್ನ ಬೆಳೆಸಲಿಕ್ಕೆ ಸಹಾಯಕವಾಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಯುವ ಜನರಲ್ಲಿ ಸಾಹಸ ಪ್ರವೃತ್ತಿಯನ್ನ ಬೆಳೆಸಲು ಇದು ಅನುಕೂಲವಾಗ್ತದೆ. ಅದರ ಜೊತೆ ಯುವ ಜನರಿಗೆ ಶಿಸ್ತಿನ ಜೀವನ, ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆಗಳನ್ನ, ಸೃಜನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳಲಿಕ್ಕೆ ಇದು ಸಾಧ್ಯ ಆಗ್ತದೆ